ಬಾ ಕಮ್ ಹ್ಯಾಂಡ್ ಆನ್ ಕ್ರಿಕೆಟಾ? ರೆಫ್ರಿ. ಹಾ ಹೌದು ಸರಿ, ನಾನ್ ರೆಫ್ರಿ. ಓಕೆ ಡನ್. ಬ್ಯಾಟಿಂಗ್ ಪೂಜಾ, ಆಮೇಲೆ ಬೌಲಿಂಗ್ ರೇಷ್ಮಾ. ಕೂಲ್. ಓಕೆ, ರಾಮಂಗೆ 4 runs, 4 runs, 4 runs. Raman 2 runs, so 6 runs altogether. Out. ಚೀಟಿಂಗ್, ದಿಸ್ ಇಸ್ ಟೂ ಮಚ್ ಚೀಟಿಂಗ್. ನೋಡಿ ಚೀಟ್ ಮಾಡಿದ್ಲು ಅಂತ ಅನಿಸ್ತಾ ಇದೆ. ರಿಯಲ್ ಲೈಫ್ ಅಲ್ಲಿ ಆಗಕ್ಕೆ ರೇಷ್ಮಾ. ಹೌದು, ನೀನು ಲ್ಯಾಗ್ ಮಾಡ್ಕೊಂಬಿಟ್ಟು 2 ಸೆಕೆಂಡ್ ಆಮೇಲೆ ಹಾಕ್ತಿದ್ಯಾ. ಹೌದು, ಸೋರ್ ಲೂಸರ್ಸ್ ನೀವೆಲ್ಲ. ಲೂಸರ್ಸ್. ಹಲೋ ಡಂಕಣಕ ಶೂಟ್ಪನಕ ನೀನೇ ಶೂರ್ಪಣಖ, ಡಂಕಣಕ ಶೂರ್ಪಣಖ, ಡಂಕಣಕ ಶೂರ್ಪಣಖ, ಜಿಲ್ಲೆ ಬಿಟ್ಬಿಡ್ತೀನಿ, ಸುಮ್ಮನಿರಿ. ಡಂಕಣಕ ಶೂರ್ಪಣಖ. ತೋರಿಸ್ತೀನಿ ಕಾಡು. ಬಾ ಬಾ ಬರ್ತಾ ಇನ್ನೊಂದು ರೌಂಡ್. ಕಮ. ಹಾ ಸರಿ ಸರಿ. ಇವಾಗ ಬ್ಯಾಟಿಂಗ್ ರೇಷ್ಮಾ, ಬೌಲಿಂಗ್ ಪೂಜಾ. ಇದು ಡಂಕಣಕ ನೋಡಿಲ್ವಾ? 1 ಸೆಕೆಂಡ್. ಇಲ್ಲ ಇಲ್ಲ ನೋಡ್. ಔಟ್. ಡಂಕಣಕ ಶೂರ್ಪಣಖ, ಡಂಕಣಕ ಶೂರ್ಪಣಖ. ಸುಮ್ಮನೆ ನೀವು ಆತರ ಹಾಕ್ಬೇಡಿ. ಗುಡ್ ಮಾರ್ನಿಂಗ್, ನಮಸ್ತೆ. ಕ್ಲಾಸ್ ಶುರು ಮಾಡೋಣ. ನಮಸ್ಕಾರ. ಅಡ ಗುತ್ತಾಕತ್ತಿ ಗಿಣತ್ತೋ. ರೇಷ್ಮಾ, ಏನಮ್ಮ ಅದು ದುಪ್ಪಟ? ಈ ಅಧಿಕ ಪ್ರಸಂಗತನ ಎಲ್ಲ ಬೇಡಮ್ಮ ಕ್ಲಾಸಲ್ಲಿ. ತಲೆ ಜುಟ್ ಕಟ್ಕೋ. ಏನಿದು? ನಾಳೆ ಶ್ರೀನಿವಾಸ್ ವರದರಾಜನ್ ಮತ್ತೆ ಅವ್ರದ್ದು ಮ್ಯೂಸಿಕ್ ಟೀಮ್ ಫೈನಲ್ ರಿಹರ್ಸಲ್ ಇರುತ್ತೆ, ಆಯ್ತಾ? ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದು ಹಾಡು ಇನ್ನೊಂದ್ಸತಿ ರಿವೈಸ್ ಮಾಡೋಣ. ನಿನ್ನೆ ಹೊಸ ಪಾಠ ರೆಡಿ, ವಾರ್ಮ್ ಅಪ್ ಆಗಿದೆ ಅಲ್ಲ ಎಲ್ಲರದು? ಅಂಗಶುದ್ಧಿ ಬರ್ತಾ ಇಲ್ಲ, ಪ್ರಾಕ್ಟೀಸ್ ಆಗಿಲ್ಲ, ಅಭ್ಯಾಸ ಮಾಡ್ಬೇಕಮ್ಮ. ರೇಷ್ಮಾ, ವೇಸ್ಟ್ ಮೂಮೆಂಟ್ ಬೇಡ, torso tight, ವೈಭೋಗವೇ ರಾಮ ಕಲ್ಯಾಣ ವೈಭೋಗವೇ ಕಮಲ್ಯ ಓಡ್ತಾ ಇದೆಯಾ? ಸೀತಾ ಕಲ್ಯಾಣ ವೈಭೋಗವೇ ರಾಮ ಕಲ್ಯಾಣ ರೇಷ್ಮಾ, ವೇಸ್ಟ್ ಟೈಟ್. ವೈಭೋಗವೇ. ಇನ್ನು ಅಭ್ಯಾಸ ಆಗ್ಬೇಕು. ನೀವೆಲ್ಲರೂ ಪೋಸಸ್ ತಗೊಳ್ಳಿ, ನಿಮ್ ಕ್ಯಾರೆಕ್ಟರ್ಸ್ ತಗೊಳ್ಳಿ ಪೋಸಸ್. ಓಕೆ, ರಾಮ ತೋರ್ಸಮ್ಮ, ಎಲ್ಬೋ ಅಪ್, ಇನ್ನು ಮೇಲೆ ಮೇಲೆ ಮೇಲೆ. ರಾಮ, ಪ್ರಾಕ್ಟೀಸ್ ಆಗ್ಬೇಕಮ್ಮ, ಕಲ್ತ್ಕೋ. ವರ್ಷನ್ ಜೊತೆ 1 hour ಟೈಮ್ ಸ್ಪೆಂಡ್ ಮಾಡು. ರಾವಣನ್ ಮುಖಭಾವ ಬಂತ? ರೆಡಿ, ತೋರ್ಸಮ್ಮ, ಗೋ. ಓಕೆ ಓಕೆ, ಸರಿ ಸರಿ. ಇಲ್ಲಿ ಒಂದ್ ವಿಷಯ ಹೇಳ್ಬೇಕು ನಾನು. ರೇಷ್ಮಾ, ನೀವು ಮುಖಭಾವ ತೋರಿಸ್ಬೇಕಾದ್ರೆ ಅದು ರಾಕ್ಷಸ ಆಗಿದ್ರೂನು ಒಂದು ಭರತನಾಟ್ಯಂ ಚೌಕಟ್ಟಲ್ಲೇ ಮಾಡ್ಬೇಕು, ಆಯ್ತಾ? ರಾಕ್ಷಸ ಅನ್ಬಿಟ್ಟು ನಿಮ್ಮ ಈ ಕಾರ್ಟೂನ್ ಚಾನಲ್ ಅಲ್ಲಿ ಅಥವಾ ಈ ನಾಟಕಗಳಲ್ಲಿ ಮಾಡ್ತಿರಲ್ಲ, ಹಂಗ್ ಮಾಡೋದಕ್ಕಾಗಲ್ಲ. ಕಮಲ್ಯ, ಅಭ್ಯಾಸ ಮಾಡ್ಕೊಂಡು ನಾಳೆ ನೀನ್ ನನ್ಗೆ ತೋರಿಸ್ಬೇಕು, ಗೊತ್ತಾಯ್ತಾ? ಸೀತಾ ಕೊರಿಯೋಗ್ರಫಿ ಶುರು ಮಾಡೋಣ. ವರ್ಷ ರೆಡಿ, ಪೊಸಿಷನ್. ಅಲ್ಲಿವರೆಗೂ ಎಲ್ರು ತಾಳ ರೇಷ್ಮಾ, ಅಧಿಕ ಪ್ರಸಂಗತನ ಮಾಡ್ಬೇಡಮ್ಮ ಕ್ಲಾಸಲ್ಲಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬರ್ಬೇಡಿ. ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ತಾಳ ಪ್ರಾಕ್ಟೀಸ್ ಮಾಡ್ತೀರಿ ಎಲ್ಲರೂ. ಆಯ್ತಾ? ಪೊಸಿಷನ್ ರೆಡಿ, ಸ್ಟಾರ್ಟ್. ಯಾರ್ದಮ್ಮ ಅದು ಮೊಬೈಲ್ ರಿಂಗ್ ಆಗ್ತಾ ಇರೋದು? ಅರಮನೆ ನಿನ್ನ ಸಹಚರ್ಯವೇ ಸಿರಿಮನೆ ನಿನ್ನ
ಸಹಚರ್ಯವೇ ರೇಷ್ಮಾ ಸಿರಿದನೆ ರಾಮ ಪಾದದ ಧೂಳಿಯೇ ಹೊನ್ನು ಎಂದಳು ಸೀತೆಯು ರಾಮ ಪಾದದ ಧೂಳಿಯೇ ಹೊನ್ನು ಎಂದಳು ಸೀತೆಯು ವನವಾಸದ ಕಷ್ಟವನ್ನು ಸುಖವೆಂದಳು ಮಾತೆಯು ವನವಾಸದ ಕಷ್ಟವನ್ನು ಸುಖವೆಂದಳು ಮಾತೆಯು ಸುಖವೆಂದಳು ಮಾತೆಯು. ಓಕೆ, ಗುಡ್. ಓಕೆ, ವೆರಿ ಗುಡ್, ವೆರಿ ಗುಡ್ ವರ್ಷ. ಅಭ್ಯಾಸ ಆಗಿದೆ. ಸೀತೆಗೆ ನಾವು ಇಲ್ಲಿ ಹಾಡಿಂದಾನೆ ಗೊತ್ತಾಗತ್ತೆ ಉತ್ತಮ ನಾಯಿಕ ಅಂತ ಹೇಳ್ಬೋದು. ಉತ್ತಮ ನಾಯಿಕ ಅಂದ್ರೆ ಏನು? ಅವಳು ಹಸನ್ಮುಖಿ, ಮೃದು ಸ್ವಭಾವ, ಒಳ್ಳೆ. ರೇಷ್ಮಾ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೀಯಮ್ಮ. ಯಾರು ಸೀತೆ? ಯಾರು? ಹಸನ್ಮುಖಿ, ಮೃದು ಸ್ವಭಾವ, ಉತ್ತಮ ನಾಯಕಿ. ಅವಳನ್ನ ಸ್ವೀಯ ಅಂತ ಕೂಡ ಕರಿಬಹುದು. ಸ್ವೀಯ ಅಂದ್ರೆ ಒಂದು ನಿಷ್ಠಾವಂತ ಪತ್ನಿ. ಅವಳನ್ನ ಒಂದು ಆದರ್ಶ ಹೆಣ್ಣು ಅಂತ ಹೇಳ್ಬೋದು ಸೀತೆನ. ಆಯ್ತಾ? ಶೂರ್ಪಣಖಾಗ್ ಬಂದ್ರೆ ಅವಳನ್ನ ನಾವು ಅಧಮ ನಾಯಿಕ ಅಂತ ಹೇಳ್ತೀವಿ. ಅಧಮ ಅಂದ್ರೆ ಈ ಲೋವರ್ ಅಥವಾ ಇನ್ಫೀರಿಯರ್ ಕೆಟಗರಿಗೆ ಸೇರೋರ್ಗೆ ಅಧಮ ಅಂತ ಹೇಳ್ತೀವಿ. ಹಾಗೆ ಅವಳನ್ನ ಅನ್ಯ ಅಥವಾ ಪರಾಕೀಯ ಅಂತ ಕೂಡ ಹೇಳ್ಬೋದು. ಅನ್ಯ ಅಂದ್ರೆ ಏನು? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ತನ್ನ ನಾಯಕನ ಬಿಟ್ಟು ಬೇರೆ ಗಂಡಸರ ಬಗ್ಗೆ ಆಸೆ ಮೋಹ ಇದ್ದಲ್ಲಿ ಅವಳನ್ನ ಏನಮ್ಮ ರೇಷ್ಮಾ? ಅನ್ಯ ಅಂತ ಕರಿತೀವಿ. ಹಾಗೇನೆ ಕನ್ಯಾವಸ್ಥೆ ಅಂದ್ರೆ ಮದ್ವೆ ಆಗಿಲ್ದೇ ಇರೋ ಹೆಣ್ಣು ಬೇರೆ ಗಂಡಸರ ಬಗ್ಗೆ ಮೋಹ ಇದ್ರೆ ಅವಳಿಗೂ ಅನ್ಯ ಅಂತ ಹೇಳ್ತೀವಿ. ಹಾಗಾಗಿ ಶೂರ್ಪಣಖಿ ಅಧಮ ಹಾಗೂ ಅನ್ಯ ನಾಯಿಕ. ಸರಿನಾ? ರೇಷ್ಮಾ, ನಿನ್ ಕೋರಿಯೋಗ್ರಫಿ ಬಂದಿದ್ಯಾ? ಅಭ್ಯಾಸ ಆಗಿದ್ಯಾ ಹಿಂದಿನ ಕ್ಲಾಸ್ದೆಲ್ಲ? ಪೊಸಿಷನ್ ರೆಡಿ, ಸ್ಟಾರ್ಟ್. ಧೀರ ಗಂಭೀರ ಯಾರೋ ನೀ ಸುಕುಮಾರ, ಧೀರ ಗಂಭೀರ ಯಾರೋ ನೀ ಸುಕುಮಾರ, ಕಾಡಿಗೆ ಬಂದೆಯೋ ಮಾರ, ಕಾಡಿಗೆ ಏಕೆ ಬಂದೆಯೋ ಮಾರ, ಧೀರ ಗಂಭೀರ ಯಾರೋ ನೀ ಸುಕುಮಾರ, ಕಾಡಿಗೆ ಏಕೆ ಬಂದೆಯೋ ಮಾರ, ರಾಮನ ರೂಪ ವೈಭವ ನೋಡಿ, ರಾಮನ ರೂಪ ವೈಭವ ನೋಡಿ, ಶೂರ್ಪನಖಿ ಮನಸ್ಸು ಸೆರೆಯಾಯಿತೋ, ಶೂರ್ಪನಖಿ ಮನಸ್ಸು ಸೆರೆಯಾಯಿತೋ, ಧೀರ ಗಂಭೀರ ಧೀರ ಸುಕುಮಾರ. ಅಮ್ಮ ರೇಷ್ಮಾ, ಓಡೋದ್ ಬಂದಿಲ್ಲ. ನಿನ್ನೆ ನಾವು ಅಷ್ಟೊತ್ತು ಅಭ್ಯಾಸ ಮಾಡಿರೋದು ಏನು ಬಂದಿಲ್ಲ. ಓಡೋದ್ ಅಂದ್ರೆ ಅವಳು ಒಂದು ಆಸೆ, ಆ ಮೋಹದಲ್ಲಿ ಆ ಮುಖಭಾವನೂ ಬಂದಿಲ್ಲ, ಓಡೋದು ಬಂದಿಲ್ಲ. ಇನ್ನೊಂದ್ಸತಿ ಮ್ಯಾಮ್ ಒಂದು ಪ್ರಶ್ನೆ ಇದೆ ಮ್ಯಾಮ್. ಪ್ರಶ್ನೆ ಆಮೇಲೆ ಇನ್ನೊಂದ್ಸತಿ ಮಾಡು. ಕರೆಕ್ಟ್ ಆಗಿ ಮಾಡಮ್ಮ. ನಿನ್ನೆ ಎಷ್ಟೊತ್ತು ಕೆಲಸ ಮಾಡಿದೀವಿ. ಪೊಸಿಷನ್ ರೆಡಿ. ದುಪ್ಪಟ್ಟ ಪಿನ್ ಹಾಕೋಬೇಕು ರೇಷ್ಮಾ ನೆಕ್ಸ್ಟ್ ಕ್ಲಾಸ್ ಇಂದ. ಧೀರ ಗಂಭೀರ ಯಾರೋ ನೀ ಸುಕುಮಾರ, ಧೀರ ಗಂಭೀರ ಯಾರೋ ನೀ ಸುಕುಮಾರ, ಕಾಡಿಗೆ ಏಕೆ ಬಂದೆಯೋ ಮಾರ, ಕಾಡಿಗೆ ಏಕೆ ಬಂದೆಯೋ ಮಾರ, ಧೀರ ಗಂಭೀರ ಯಾರೋ ನೀ ಸುಕುಮಾರ, ಕಾಡಿಗೆ ರೇಷ್ಮಾ ಏನು ಯಾಕೆ ಇಷ್ಟೊಂದು ಮಾಡಿದೀವಲ್ಲ ನಿನ್ನೆ ಎಲ್ಲ. ಪ್ರಶ್ನೆ ಇದೆ. ಏನಮ್ಮ ಪ್ರಶ್ನೆ? ಮ್ಯಾಮ್ ಅವಳು ಯಾಕೆ ಅವಳು ರಾಮನ್ ಹಿಂದೆ ಆತರ ಓಡ್ಬೇಕು? ಅವಳಿಗೆ ರಾಮನ್ ಬಗ್ಗೆ ಆಕರ್ಷಣೆ ಆಗಿದೆ, ಅದಕ್ಕೆ ಅವಳು ಓಡ್ತಾ ಇದ್ದಾಳೆ. ಆಸೆ ಮೋಹ ಎಲ್ಲ ಬರ್ಬೇಕಮ್ಮ. ಮ್ಯಾಮ್ ಅವಳಿಗೆ ಆಕರ್ಷಣೆ ಇರ್ಬೋದು, ಆದ್ರೆ ಈ ತರ ಡೆಸ್ಪೋ ತರ ಯಾಕೆ ರಾಮನ್ ಹಿಂದೆ ಓಡ್ತಾಳವಳು? ಏನಮ್ಮ ಏನ್ ಮಾತಾಡ್ತಿದ್ಯಾ ನೀನು? ಹ, ನಿನ್ಗೆ ನಂದು ಕೊರಿಯೋಗ್ರಫಿಲ್ ಪ್ರಾಬ್ಲಮ್ ಅಥವಾ ರಾಮಾಯಣದಲ್ಲ ಪ್ರಾಬ್ಲಮ್ ಆಗ್ತಿರೋದು? ಇಲ್ಲ ಮ್ಯಾಮ್, ಅವಳು ರಾಜ್ಕುಮಾರಿ ಅಲ್ವಾ? ಅಲ್ಲ, ಅವಳು ರಾಕ್ಷಸಿ. ಶೂರ್ಪಣಖಿ ಒಬ್ಳು ರಾಕ್ಷಸಿ, ರಾವಣನ್ ತಂಗಿ. ನೀವು ಏನೋ ತಿಳ್ಕೊಳ್ದೆ ಗುರುಗಳ ಹತ್ರ ಹಿಂಗ ಮಾತಾಡೋದು? ಇಲ್ಲ ಮ್ಯಾಮ್, ರಾಮಾಯಣದ 300 ವರ್ಷನ್ ಇದೆ.
ಒಂದಿಷ್ಟು ವರ್ಷನ್ಸ್ ಅಲ್ಲಿ ಅವಳು ಸೀತೆ ಸಮಾನ, ಅವಳು ಸೀತೆ ರಾಜ್ಕುಮಾರಿ, ಸಮಾನನಾ? ಏನಮ್ಮ ಮಾತಾಡ್ತೀರಾ? ತುಂಬಾ ತಿಳ್ಕೊಂಬಿಟ್ಟಿದ್ದೀರಲ್ಲ ನೀವೆಲ್ಲ. ಸೀತೆ ಶೂರ್ಪಣಖಿ ಒಂದೇನಾ? ಸೀತೆ ದೇವತೆ, ಅವಳನ್ನ ಪೂಜೆ ಮಾಡ್ತೀವಿ. ಶೂರ್ಪಣಖಿ ಯಾರು? ಅವಳ ಮೋಹದಿಂದ ಇಡೀ ಲಂಕಾನೇ ಹೊತ್ತುರಿತು. ಅಲ್ಲ, ನೀವು ಈಗಿನ ಕಾಲದ ಹುಡುಗಿರು ಎಲ್ಲ ತಿಳ್ಕೊಂಡಿದ್ರೆ 19-20 ವರ್ಷ ಆಗ್ತಾ ಬಂತು ನಿನ್ಗೆ. ನೀನು ಹೇಳು, ಈ ಕಣ್ ಗಂಡಸ್ರ ಹಿಂದೆ ಓಡೋಗೋದು ತಪ್ಪಲ್ವೇನಮ್ಮ? ಸ್ವಲ್ಪ ಹೆಂಗಸ್ರಂದ್ಮೇಲೆ ಒಂದು ಸೂಕ್ಷ್ಮತೆ, ಒಂದು ವಿನಯ, ನಯ ವಿನಯ ಎಲ್ಲ ಇರ್ಬೇಕು. ಹಂಗ್ ನಡ್ಕೊಂಡಿದ್ ತಪ್ಪು ತಾನೆ. ಒಂದ್ ಮಾತ್ ಹೇಳ್ತೀನಿ ಕೇಳಿಸ್ಕೊ, ಈಗಿನ ಕಾಲದಲ್ಲೂ ಶೂರ್ಪಣಖಿ ತರ ಲಜ್ಜಾರಹಿತ ಹೆಣ್ಣು ಅವಳು ಮಾಡಿದ ತಪ್ಪು. ಅದನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ನಿಮ್ಗೂ ಗೊತ್ತಿರ್ಬೋದು. ಆಯ್ತು, ಸಾರಿ, ಎಲ್ಲಾರ್ಗೂ ಸಾರಿ. ರಾಮ ಸಾರಿ. ಈ ಕಥೆಯಲ್ಲಿ ಆಗಿದ್ದ ಅನಾಹುತ ನಾನ್ ತಡಿಬೋದಾಗಿತ್ತೋ ಏನೋ, ಆದ್ರೆ ನಾನೇನ್ ಮೋಹಿಸಿದ್ದಕ್ಕೆ ಸಾರಿ ಕೇಳ್ತಾ ಇಲ್ಲ. ಮೋಹಿಸೋದು ಎಲ್ಲಾರ ಹಕ್ಕು. ಎಲ್ಲಾ ಹೆಂಗಸರು ಮೋಹಿಸ್ತಾರೆ, ಆದ್ರೆ ಯಾರು ಅದನ್ನ ಹೇಳ್ಕೊಡೋದಿಲ್ಲ. ನಾನ್ ಬಾಯ್ ಬಿಟ್ಟು ಹೇಳ್ಕೊಂಡೆ. ಇದ್ರ ಬಗ್ಗೆ ನನ್ಗೆ ನಾಚಿಕೆ ಇಲ್ಲ. ನಾನು ಲಂಕೆ ರಾಜ್ಕುಮಾರಿ. ಈ ಲೋಕನೇ ನನ್ನ ಆಟದ ಮೈದಾನ ಆಗಿತ್ತು. ನನಗೆ ಯಾರಿಂದನೂ ಇಲ್ಲ ಅನ್ನೋ ಶಬ್ದ ಕೇಳಿ ಅಭ್ಯಾಸನೇ ಇರ್ಲಿಲ್ಲ. ಆದ್ರೂ ನಾನು ಮಾಡಿದ್ ಸರಿಯೇನಲ್ಲ. ನೀನು ಬೇರೆಯವ್ರ ಜೊತೆ ಸೇರಿದ್ದೆ ಅಂತ ಗೊತ್ತಾದ್ಮೇಲೂ ನಾನು ನಿನ್ ಹಿಂದೆ ಬಿದ್ದೆ. ನಿನಗೆ ನನ್ನ ಮೇಲೆ ಆಸಕ್ತಿ ಇರ್ಲಿಲ್ಲ ಅಂತ ತಿಳಿದ್ಮೇಲೂ ನಾನು ಫ್ಲರ್ಟ್ ಮಾಡೋದು ನಿಲ್ಲಿಸ್ಲಿಲ್ಲ. ನನಗೆ ಹೊಟ್ಟೆ ಕಿಚ್ಚಾಗಿತ್ತು. ನಾನು ನಿನ್ನ ಹೆಂಡತಿ ಮೇಲೆ ಎರಗಬಾರ್ದಾಗಿತ್ತು. ನಿನ್ನ ಹೆಂಡತಿ ಸುಂದ್ರಿ, ನಾನು ಒಪ್ತೀನಿ. ಒಂದಿನ ಯಾರೋ ಎಲ್ಲೋ ಒಂದು ಗೆರೆ ಗೀಚಿದ್ರಂತೆ. ಗೆರೆಯಿಂದ ಆ ಕಡೆ ಇರೋರೆಲ್ಲ ಸುಂದರಿಯರು ಅಂತ ಹೇಳಿದ್ರಂತೆ. ನಾನ್ ಗೆರೆ ಈ ಕಡೆ ಬಿದ್ದೆ. ನಿನ್ ಸೀತೆ ರಾಜ್ಕುಮಾರಿ, ನಾನ್ ರಾಕ್ಷಸಿ ಆಗ್ಬಿಟ್ಟೆ. ಇತಿಹಾಸದ ಕಥೆಗಳು, ಶಾಸ್ತ್ರಗಳು, ನಾಟ್ಯಶಾಸ್ತ್ರಗಳು ನನ್ನನ್ನ ಕುರೂಪಿ ಅಂತಾನೆ ಚಿತ್ರಿಸೋದು. ನನ್ ಜೀವನದ ಕಥೆನಲ್ಲೇ ನೋಡು ನಾನು ಅಧಮ ನಾಯಕಿ ಆಗ್ಬಿಟ್ಟೆ. ಇಷ್ಟೇ ಯಾಕೆ, ಈ ಲೋಕ ನನ್ನ ನಿಜವಾದ ಹೆಸರನ್ನೇ ಮರ್ತೋಯ್ತು. ನನಗೆ ನನ್ನಮ್ಮ ನನ್ನ ಹೊಳೆಯೋ ಕಣ್ಗಳನ್ನ ನೋಡಿ ಮೀನಾಕ್ಷಿ ಅಂತ ಹೆಸರಿಟ್ಟಿದ್ರು. ಆದ್ರೆ ಈ ಲೋಕ ರಾಕ್ಷಸಿ ಉಗುರುಗಳ ಶೂರ್ಪನಖ ಅಂತಾನೆ ನೆನಪಿಸ್ಕೊಳ್ಳೋದು. ಸಾವಿರಾರು ವರ್ಷಗಳಿಂದ ಅಮ್ಮಂದಿರು ತನ್ನ ಹೆಣ್ಮಕ್ಳನ್ನ ನನ್ನ ತೋರಿಸಿ, ನೋಡು ಹಿಂಗೆಲ್ಲ ಆಡ್ಬೇಡ, ಚಂಗ್ಲಂಗ್ ಆಡ್ಬೇಡ ಅಂತ ಹೇಳ್ಕೊಡ್ತಿದ್ದಾರೆ. ಹೆಣ್ಣಿನ ಮೋಹ ಇನ್ನೇನ್ ಆರೋಗ್ತಾ ಇರೋ ಬೆಂಕಿ ತರ, ತುಂಬಾ ಉಳಿದ್ರೆ ಎಲ್ಲಿ ಮನೆ ಹೊತ್ತುರ್ದೋಗುತ್ತೋ ಅಂತ ಅದನ್ನ ಆರ್ಸೇ ಬಿಡ್ತಾರೆ. ಒಂದ್ಸತಿ ಅವ್ರು ಹೇಳೋದ್ ನಿಜ ಅನ್ಸುತ್ತೆ. ನಿನ್ ಹೆಂಡತಿ ತರ ನಾನು ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಆದ್ರೆ ನನಗೆ ಸೀತೆ ತರ ನಯ ವಿನಯದಿಂದ ತಗ್ಗಿ ಬಗ್ಗಿ ಹಿಂಗ್ ಆಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ನಾಚಿಕೆ ಹೆಣ್ಣಿನ ಆಭರಣ ಯಾಕಂತಾರೆ ಅಂತ ನನ್ಗೆ ಇನ್ನೂ ತಿಳಿದಿಲ್ಲ. ಬಹುಶಃ ನಿನ್ ತಮ್ಮ ನನ್ ಮೂಗನ್ ಕತ್ತರಿಸಿದಾಗ ನನ್ನ ಸ್ವಾಭಿಮಾನನ ಕಟ್ ಮಾಡಕ್ ಟ್ರೈ ಮಾಡಿದ್ನೋ ಏನೋ. ಆದ್ರೆ ನಾನ್ ಅಲ್ಲಲ್ಲ ಇಡೋದು ನನ್ನ ಸ್ವಾಭಿಮಾನನ. ನಾನು ಅದನ್ನ ನನ್ನ ಹೊಳೆಯೋ ಕಣ್ಗಳಲ್ಲಿ, ನನ್ನ ತುಂಬು ಎದೆಯಲ್ಲಿ, ನನ್ನ ಸೊಂಟದ ತೂಗುವಿಕೆಯಲ್ಲಿ, ನನ್ನ ಕೂದಲಿನ ನಿಧಾನ ಹರಿವಿನಲ್ಲಿ ಇಟ್ಟಿದ್ದೀನಿ. ನಾನು ನನ್ನ ನಾಚಿಕೆತನದಲ್ಲಿ ನನ್ನ ಸ್ವಾಭಿಮಾನನ ಇಟ್ಟಿದ್ದೀನಿ. ರಾಮ, ನಿನ್ ಜೊತೆ ಅನುಚಿತವಾಗಿ ಆಡ್ಕೊಂಡಿದ್ದಕ್ಕೆ ಬೇಜಾರಿದೆ, ಸಾರಿ. ಆದ್ರೆ ನಂದ ನೀವೆಲ್ಲ ದೊಡ್ಡ ಮನುಷ್ಯರಾದ್ರಿ, ಇದಕ್ ಬೇಜಾರಿಲ್ಲ. ನಿನ್ ಕತೆ ಈ ದೇಶದ ದಂತಕತೆ ಆಗೋಯ್ತು, ಇದಕ್ಕೂ ಬೇಜಾರಿಲ್ಲ. ನೀನ್ ದಂತಕತೆ ಆದ್ಮೇಲೆ ನನ್ ಕತೆ ಕೇಳೋರು ಯಾರು ಇಲ್ವೇ ಇಲ್ಲ, ಇದಕ್ಕೂ ಬೇಜಾರಿಲ್ಲ. ಆದ್ರೆ ಶತಮಾನಗಳಿಂದ ಗಂಡಸರು ನಾನ್ ಆಡ್ದಂಗೆ ಆಡ್ತಾನೆ ಇದ್ದಾರೆ. ಆದ್ರೆ ಅವ್ರನ್ನ ಯಾರು ಪ್ರಶ್ನಿಸ್ತಾ ಇಲ್ಲ, ಅವ್ರ ಮೂಗನ್ನ ಯಾರು ಕತ್ತಿಸ್ತಾ ಇಲ್ಲ, ಇದಕ್ ಬೇಜಾರಿದೆ. ನಾನಿದೆಲ್ಲ ನಿಮಗೂ ನನ್ನ ಕತೆ ತಿಳಿಲಿ ಅಂತ ಹೇಳಿದ್ದು. ರಾಮನ್ ಕತೆಗೆ ಸಿಗೋ ಘನತೆ ಗೌರವದ 100ರಲ್ಲಿ 1 ಪಾಲ್ ಸಿಕ್ಕಿದ್ರು ಸರಿ. ಇದೆಲ್ಲ ನಾನು ತುಂಬಾ ಲೇಟ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಬೆಟರ್ ಲೇಟ್ ದೆನ್ ನೆವರ್. ಈ ಅಧಿಕ ಪ್ರಸಂಗಿ ಮೀನಾಕ್ಷಿನ ಹರಿಸಿ. ಕ್ಲಾಸ್ ಕಂಟಿನ್ಯೂ ಮಾಡೋಣ. ರೇಷ್ಮಾ, ವರ್ಷ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಸೀತೆ ಕೊರಿಯೋಗ್ರಫಿ ಮಾಡ್ತಿರ್ಬೇಕಾದ್ರೆ ಅವಳ ಹೆಸರು ನಿಜವಾಗ್ಲೂ ಮೀನಾಕ್ಷಿ ಆಗಿತ್ತಾ?